ನಮ್ಮ ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ಮಧ್ಯೆ ಹಗ್ಗಜಗ್ಗಾಟ ನಡೀತಾ ಇದೆ. ನಾಳೆಯಿಂದ ದರ ಏರಿಕೆ ಆಗೋಕೆ ಬಿಡೋದಿಲ್ಲ ಅಂತ ಒಂದ್ ಕಡೆ ಸಂಸದ ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ. ಆದ್ರೆ ಬಿಎಂಆರ್ಸಿಎಲ್ ಎಂಡಿ ಮಾತ್ರ ನಾಳೆಯಿಂದ ಎಂದಿನಂತೆ ದರ ಏರಿಕೆ ಜಾರಿ ಆಗುತ್ತೆ ಅಂತಿದ್ದಾರೆ. ಇದೇ ವಿಚಾರದಲ್ಲಿ ರಾಜಕೀಯ ಜಟಾಪಟಿಯು ಜೋರಾಗಿ ನಡೀತಾ ಇದೆ. ಕಪ್ಪು ಬಣ್ಣದ ಟಿ ಶರ್ಟ್ ಧರಿಸಿ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಪ್ರತಿಭಟನೆ ನಡೆಸಿದ್ರು. ಮಿಸ್ಟರ್ ಸಿಎಂ ಕಟ್ ದ ಡ್ರಾಮಾ ಅಂತ ಬರೆದಿರುವ ಟಿ ಶರ್ಟ್ ಧರಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವ್ರು ಮಾತನಾಡಿದ್ರು, ಏನ್ ಹೇಳಿದ್ರು ಬನ್ನಿ ನೋಡೋಣ. ಫಸ್ಟ್ ಹೋದ ವರ್ಷ ಇವರು ಮೆಟ್ರೋ ಫೇರ್ ಜಾಸ್ತಿ ಮಾಡಿದ್ರಲ್ಲ, 105% ಏನ್ ಜಾಸ್ತಿ ಆಯ್ತು. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ರು. ಅದಾದ್ಮೇಲೆ ಇವ್ರು ಏನೋ ಒಂದು ವೈಟ್ ಬೋರ್ಡ್ ಅಲ್ಲೆಲ್ಲ ಕ್ಯಾಲ್ಕುಲೇಷನ್ ಏನೇನೋ ಮಾಡಿ ಯಾರಿಗೂ ಅರ್ಥ ಆಗ್ದಲೆ ನೀವು ಪ್ರಶ್ನೆ ಕೇಳಿದ್ದಕ್ಕೆ ಯಾರಿಗೂ ಉತ್ತರ ಇಲ್ದಲ್ಲ ಅಧಿಕಾರಿಗಳ ಹತ್ರ ಆಮೇಲೆ ಹೆಂಗೋ ಕಡಿಮೆ ಮಾಡ್ಬಿಟ್ರಲ್ಲ, ಒಂದು 5% ಕಡಿಮೆ ಮಾಡಿದ್ರಲ್ಲ, 71% ಏನೋ ಇಳಿಸಿದ್ರಲ್ಲ. ಅದನ್ನ ಹೆಂಗ್ ಮಾಡಿದ್ರು? ಮುಖ್ಯಮಂತ್ರಿಗಳು ಹೇಳಿದ್ರು ಒಂದಿದ ತಕ್ಷಣ ಏನೋ ಮಾಡಿದ್ರಲ್ಲ. ಇನ್ ನಾಳೆಗೂ ಮುಖ್ಯಮಂತ್ರಿಗಳು ಹೇಳ್ಬೋದಲ್ಲ. ಈ ಕೇಂದ್ರದ ಸಚಿವರು ಹೇಳಾದ್ಮೇಲೆ ಮುಖ್ಯಮಂತ್ರಿಗಳು ಹೇಳ್ಬೋದಲ್ಲ. ಯಾಕೆ ಹೇಳ್ತಾ ಇಲ್ಲ ಇವರು? ಎಲ್ರಿಗೂ ಗೊತ್ತಾಗಿದೆ ಇದೊಂದು ಕಮಿಟಿ ಇದೆ. ಆ ಕಮಿಟಿ ಫಾರ್ಮ್ ಮಾಡಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ರಿಕ್ವೆಸ್ಟ್ ನ ಮೇಲೆ. ನಾಳೆ ಮಾಡ್ಲಿ ರಿಕ್ವೆಸ್ಟ್, ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ, ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಪತ್ರ ಬರೀರಿ ನೀವು. ಸರ್, ನಾಳೆ ಬೆಳಗ್ಗೆಯಿಂದ ದರ ಏರಿಕೆ ಆಗಬಾರದು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಮನೋಹರ್ ಲಾಲ್ ಖಟ್ಟರ್ ಅವರು, ಕೇಂದ್ರದ ನಗರಾಭಿವೃದ್ಧಿ ಸಚಿವರು ಸೂಕ್ತ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ನನ್ನ ಹತ್ರ ಅವ್ರು ಮಾತನಾಡಿದಾಗ ತಿಳಿಸಿರುವಂತದ್ದೇನೆ. ಆದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರೋ ರಾಜ್ಯ ಸರ್ಕಾರದ ಬಿಎಂಆರ್ಸಿಎಲ್ ನ ಅಧಿಕಾರಿಗಳಾದ್ರಿಂದ ಅವರಿಲ್ಲ, ರಾಜ್ಯ ಸರ್ಕಾರ ನಮಗೆ ಅನುವು ಮಾಡಿಕೊಡ್ತಾ ಇಲ್ಲ, ನಾವು ಅದನ್ನ ಕೇಂದ್ರದ ಮಂತ್ರಿಗಳು ಹೇಳಿದ ಮೇಲೂ ಅದನ್ನು ಉಲ್ಲಂಘಿಸಿ ನಾವು ಮಾಡೇ ಮಾಡ್ತೀವಿ ಅಂತ ಇವ್ರು ಹೊರಟ್ರೆ ಜನ ಅದಕ್ಕೆ ಪಾಠ ಕಲಿಸ್ಬೇಕು. ಬಹಳ ಸ್ಪಷ್ಟವಾಗಿ ನಿನ್ನೆನೇ ನಿರ್ದೇಶನ ಕೊಡಿಸಿದ್ದಾರೆ. ಇದನ್ನ ರಿವೈಸ್ ಮಾಡೋವರೆಗೂ, ಇದರಲ್ಲಿ ಆಗಿರುವಂತಹ ತಪ್ಪುಗಳನ್ನ ಸರಿ ಮಾಡೋವರೆಗೂ ಕೂಡ ಇದನ್ನ ಹೋಲ್ಡ್ ನಲ್ಲಿ ತಾತ್ಕಾಲಿಕವಾಗಿ ಇಟ್ಟಿರಿ, ಇಮ್ಮಿಡಿಯೇಟ್ ಆಗಿ ಇದನ್ನ ಶುರು ಮಾಡಬೇಡಿ ಅಂತ ಹೇಳಿದ್ದಾರೆ. ನೋಡಿ, ಇವೆಲ್ಲ ಕುಂಟು ನೆಪಗಳು ಇವ್ರು ಕೊಡ್ತಾ ಇದ್ದಾರೆ. ಬಿಎಂಆರ್ಸಿಎಲ್ ನ ಅಧಿಕಾರಿಗಳು ಇನ್ನಾದ್ರೂ ಸಿಎಂ ಡಿಸಿಎಂ ಸುಳ್ಳು ಹೇಳೋದನ್ನ ನಿಲ್ಲಿಸಲಿ. ರಾಜ್ಯ ಸರ್ಕಾರವೇ ಮೆಟ್ರೋ ದರ ಏರಿಕೆ ಮಾಡ್ತಾ ಇರೋದು. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಈ ರೀತಿ ಕಿಡಿಕಾರಿದ್ದಾರೆ. ಮೋದಿ ಸರ್ಕಾರದಿಂದ ಏರಿಕೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಹೊಸ ಕಮಿಟಿ ರಚನೆ ಮಾಡ್ಲಿ ಅಂತ ಆಗ್ರಹ ಮಾಡ್ಲಿ. ಜನಸಾಮಾನ್ಯರ ಪರ ಸರ್ಕಾರ ನಿಲ್ಬೇಕಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಈ ಪರಿ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇನ್ನಾದರೂ ಸುಳ್ಳು ಹೇಳೋದನ್ನ ನಿಲ್ಲಿಸಲಿ. ಈಗಲೂ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಲಿ ಅಂತ ಹೇಳಿ ಆಗ್ರಹ ಮಾಡಲಿ. ಪ್ರತಿ ದಿವಸ 10 ರಿಂದ 12 ಲಕ್ಷ ಜನ ಬೆಂಗಳೂರಿನಲ್ಲಿ ಓಡಾಡ್ತಾರೆ ಮೆಟ್ರೋದಲ್ಲಿ. ಅದರಲ್ಲಿ ಕನಿಷ್ಠ 50% ಜನಕ್ಕೆ ನೀವು 5% ರೈಸ್ ಮಾಡಿದ್ರು ಕೂಡ ಬಹಳ ದೊಡ್ಡ ಹೊಡೆತ ಬೀಳುವಂತ ಜನ ಇದ್ದಾರೆ. ದಯವಿಟ್ಟು ಅವ್ರಿಗೋಸ್ಕರ ಯಾರು ನಿಜವಾದ ಶ್ರೀ ಸಾಮಾನ್ಯ ಜನ ಇದ್ದಾರೆ ಅಂತ ಜನರ ಪರವಾಗಿ ನೀವು ಧ್ವನಿ ಎತ್ತಿ ಫೇರ್ ಫಿಕ್ಸೇಷನ್ ಕಮಿಟಿ ಹೊಸದಾಗಿ ಮಾಡೋದಕ್ಕೆ ಆಗ್ರಹ ಮಾಡಿ ಅಂತ ಹೇಳಿ ಅವರನ್ನು ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಸರ್, ಇವತ್ತು ಪ್ರಯಾಣಿಕರ ಹತ್ರ ಮಾತನಾಡಿದಾಗ ಪ್ರತಿಯೊಬ್ಬರು ಕೂಡ ರಾಜ್ಯ ಸರ್ಕಾರ ಪದೇ ಪದೇ ಈ ಮೆಟ್ರೋ ದರ ಏರಿಕೆ ಮಾಡ್ತಾ ಇರೋದ್ರ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಮೆಟ್ರೋದಲ್ಲಿ ಪ್ರತಿ ದಿವಸ ಓಡಾಡುವಂಥವ್ರು ಏನು ಬಹಳ ಶ್ರೀಮಂತರು ಅಥವಾ ಕೋಟ್ಯಾಂತರ ರೂಪಾಯಿ ದುಡ್ಡಿರೋರಲ್ಲ. ಗಾರ್ಮೆಂಟಲ್ಲಿ ಕೆಲಸ ಮಾಡುವಂಥ ತಾಯಂದ್ರು, ಹೋಟ್ಲಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ, ಸರ್ವಿಂಗು ಇನ್ನೊಂದು ಕೆಲಸ ಮಾಡ್ತಾ ಇರುವಂಥ ಸಾಮಾನ್ಯ ಜನ, ಸ್ಟೂಡೆಂಟ್ಸು, IT ಗೆ ಹೋಗ್ತಾ ಇರುವಂಥ IT ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಂಥ ಜನ. ಈಗಾಗಲೇ ಒಂದು ಟರ್ಮಿನಲ್ ಸ್ಟಾಪಿಂದ ಇನ್ನೊಂದು ಟರ್ಮಿನಲ್ ಸ್ಟಾಪಿಗೆ 90 ರೂಪಾಯಿ ಆಗ್ತಾ ಇದೆ. ಮೆಟ್ರೋ ಸ್ಟೇಷನಿಗೆ ಬರೋಕ್ಕೆ ಒಬ್ರು ಸಿಸ್ಟರ್ ಮಾತಾಡ್ತಾ ಹೇಳಿದ್ರು, ಅವ್ರ ಮನೆಯಿಂದ ಆಟೋದಲ್ಲಿ ಬರೋದಕ್ಕೆ 40-50 ರೂಪಾಯಿ ಆಗುತ್ತೆ. ನಾನು 90 ರೂಪಾಯಿ ಒನ್ ವೇ ಕೊಡ್ತೀನಿ. ಪ್ರತಿ ದಿವಸ ಮೆಟ್ರೋಗೆನೇ ಒಂದು 200 ರೂಪಾಯಿ ಖರ್ಚಾಗುತ್ತೆ, ಪ್ಲಸ್ ಆಟೋ ಒಂದು 100 ರೂಪಾಯಿ ಖರ್ಚಾಗುತ್ತೆ. ತಿಂಗಳಲ್ಲಿ ಎಂಡ್ ಆಗೋ ಅಷ್ಟೊತ್ತಿಗೆ ನಮ್ಮ PGಗೆ ದುಡ್ಡು ಕಟ್ಟಕ್ಕೂ ಕೂಡ ನಮ್ಮ ಹತ್ರ ದುಡ್ಡು ಇಳ್ದಿರಲ್ಲ, ಆ ಸ್ಥಿತಿಗೆ ಬಂದಿದೆ ಅಂತ. ಇದ್ರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಪದೇ ಪದೇ ಇದು ಮೋದಿ ಗೌರ್ಮೆಂಟ್ ಮಾಡ್ತಾ ಇರೋದು, ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಅಂತ ಪ್ರತಿದಿನ ಸುಳ್ಳು ಹೇಳ್ತಾ ಇದ್ದಾರೆ. ನನ್ಗಿದನ್ನು ಕೇಳಿ ಕೇಳಿ ಬೇಜಾರಾಗೋಗಿದೆ.